28 ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ ಆನ್ ಐಸೋಸ್ಸೆಲಸ್ ಟ್ರಯಾಂಗಲ್ ಪಿ ಕ್ಯೂ ಆರ್, ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಅಂತ ಕೊಟ್ಟಿದ್ದಾರೆ. ಓಕೆ, ಅದನ್ನ ಡ್ರಾ ಮಾಡ್ತೀನಿ. ಓಕೆ, ಟ್ರಯಾಂಗಲ್ ಇರೋದೇನು ಪಿ ಕ್ಯೂ ಆರ್ ಅಂತ ಇದೆ. ಓಕೆ, ಸೊ ಅದರಲ್ಲಿ ಏನು ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಆಂಗ್ಯುಲರ್ ಬೈಸೆಕ್ಟರ್ ಆಫ್ ಆಂಗಲ್ ಪಿ ಮೀಟ್ಸ್ ಕ್ಯೂ ಆರ್ ಎಟ್ ಓ. ಓಕೆ, ಸೊ ಈಗ ಏನ್ ಹೇಳ್ತಾ ಇದಾರೆ ಅಂದ್ರೆ ಒಂದ್ ಆಂಗ್ಯುಲರ್ ಬೈಸೆಕ್ಟರ್ ಬಂದ್ಬಿಟ್ಟು ಪಿ ಇಂದ ಓಕೆ ಕ್ಯೂ ಆರ್ ಗೆ ಓ ಹತ್ರ ಟಚ್ ಮಾಡ್ತಾ ಇದೆ. ಆಂಗ್ಯುಲರ್ ಬೈಸೆಕ್ಟರ್ ಅಂದ್ರೆ ಏನರ್ಥ? ಆಂಗ್ಯುಲರ್ ಬೈಸೆಕ್ಟರ್ ಆಫ್ ಆಂಗಲ್ ಪಿ ಅಂತಂದ್ರೆ ಓಕೆ ಇದು ಟೋಟಲ್ ಪಿ ಇದ್ರೆ ಅದನ್ನ 2 ಈಕ್ವಲ್ ಪಾರ್ಟ್ಸ್ ಆಗಿ ಮಾಡುತ್ತೆ. ಅಂದ್ರೆ ಈ ಆಂಗಲ್ ಎಷ್ಟಿರುತ್ತೋ ಓಕೆ ಇವಾಗ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟಿರುತ್ತೆ. ಓಕೆ, ಸೊ ಆಂಗ್ಯುಲರ್ ಬೈಸೆಕ್ಟರ್ ಅಂದ್ರೆ ಏನು? ಬೈಸೆಕ್ಟ್ ಅಂದ್ರೆ 2 ಈಕ್ವಲ್ ಪಾರ್ಟ್ಸ್. ಅಂದ್ರೆ ಟೋಟಲ್ ಪಿ 60 ಇದ್ರೆ ಇದು 30 ಇದು 30 ಮಾಡುತ್ತೆ. ಓಕೆ, ಸೊ ಅದನ್ನ ಕೊಟ್ಟಿದ್ದಾರೆ. ಆಮೇಲೆ ಈಗ ಏನೇನೈತೆ ಅದನ್ನ ಬರ್ಕೊಂಡ್ಬಿಡೋಣ. ಫಸ್ಟ್ ಗಿವನ್ ಏನ್ ಕೊಟ್ಟಿದ್ದಾರೆ? ಗಿವನ್ ಬಂದ್ಬಿಟ್ಟು ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಕೊಟ್ಟಿದ್ದಾರೆ. ಆಮೇಲೆ ಆಂಗ್ಯುಲರ್ ಬೈಸೆಕ್ಟರ್ ಆಫ್ ಆಂಗಲ್ ಪಿ ಅಂತ ಕೊಟ್ಟಿದ್ದಾರೆ. ಬೈಸೆಕ್ಟರ್ ಆಫ್ ಆಂಗಲ್ ಪಿ ಅಂತ ಕೊಟ್ಟಿದ್ದಾರೆ. ಆಂಗಲ್ ಪಿ ಮೀಟ್ಸ್ ಕ್ಯೂ ಆರ್ ಎಟ್ ಓ ಅಂತ ಕೊಟ್ಟಿದ್ದಾರೆ. ಅದರ ಅರ್ಥ ಏನು? ಈಗ ಆಲ್ರೆಡಿ ಹೇಳ್ದಲ್ಲ, ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಸೊ ಅವಾಗ ಏನ್ ಬರಿಬಹುದು ನಾನು? ಆಂಗಲ್ ಕ್ಯೂ ಪಿ ಓ ಇಸ್ ಈಕ್ವಲ್ ಟು ಆಂಗಲ್ ಆರ್ ಪಿ ಓ ಅಂತ ಬರಿಬಹುದು. ಓಕೆ, ಸೊ ನಥಿಂಗ್ ಬಟ್ ಏನು ಆಂಗ್ಯುಲರ್ ಬೈಸೆಕ್ಟರ್ ಕ್ಯೂ ಪಿ ಓ ಅಂದ್ರೆ ಈ ಆಂಗಲ್ ಎಷ್ಟಿರುತ್ತೋ ಆರ್ ಪಿ ಓ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಓಕೆ, ಈಗ ಟು ಪ್ರೂವ್ ಏನ್ ಮಾಡ್ಬೇಕು ನೋಡ್ರಿ. ಟು ಪ್ರೂವ್ ಬಂದ್ಬಿಟ್ಟು ಓ ಕ್ಯೂ ಬೈ ಓ ಆರ್ ಇಸ್ ಈಕ್ವಲ್ ಟು 1 ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಈಗ ನಾನು ನೋಡ್ರಿ ಎರಡು ಟ್ರಯಾಂಗಲ್ ತಗೊಂತೀನಿ. ಒಂದು ಬಂದ್ಬಿಟ್ಟು ಓಕೆ ಓ ಪಿ ಆರ್ ಅಂದ್ರೆ ಲೈಕ್ ಇರೋದೇ ಎರಡು ಟ್ರಯಾಂಗಲ್. ಓಕೆ, ಇದೊಂದು ಟ್ರಯಾಂಗಲ್ ಇದೊಂದು ಟ್ರಯಾಂಗಲ್. ಓಕೆ, ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ, ಇಲ್ಲಿ ಪ್ರೂಫ್ ಅಂತ ಬರೀತೀನಿ. ಓಕೆ, ಸೊ ಇನ್ ಟ್ರಯಾಂಗಲ್ ಒಂದೇನಿದೆ ಓ ಪಿ ಕ್ಯೂ ಓ ಪಿ ಆರ್. ಇನ್ ಟ್ರಯಾಂಗಲ್ ಓ ಪಿ ಕ್ಯೂ ಅಂಡ್ ಟ್ರಯಾಂಗಲ್ ಓ ಪಿ ಆರ್. ಈಗ ನೀವೇ ನೋಡ್ರಿ, ಈ ಟ್ರಯಾಂಗಲ್ ಅಲ್ಲಿ ಮತ್ತೆ ಈ ಟ್ರಯಾಂಗಲ್ ಅಲ್ಲಿ ಏನಿದೆ? ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ಓಕೆ, ಅವನೇ ಕೊಟ್ಟಿದ್ದಾನೆ. ಓಕೆ, ಸೊ ಅದನ್ನ ಬರ್ದ್ಬಿಡ್ತೀನಿ. ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಇದು ಗಿವನ್. ಓಕೆ, ಆಮೇಲೆ ಇನ್ನೊಂದು ನೋಡ್ರಿ, ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಸೊ ಅದು ಕೂಡ ಅವನೇ ಕೊಟ್ಟಿದ್ದಾನೆ. ಓಕೆ, ಸೊ ಅದನ್ನು ಬರೀತೀನಿ. ಏನದು? ಆಂಗಲ್ ಕ್ಯೂ ಪಿ ಓ ಇಸ್ ಈಕ್ವಲ್ ಟು ಆಂಗಲ್ ಆರ್ ಪಿ ಓ ಇದು ಕೂಡ ಗಿವನ್. ಆಮೇಲೆ ನೀವು ನೋಡಿದ್ರೆ ಈ ಓ ಪಿ ಬಂದ್ಬಿಟ್ಟು ಕಾಮನ್ ಸೈಡ್ ಈ ಟ್ರಯಾಂಗಲ್ಗೂ ಇದೆ ಈ ಟ್ರಯಾಂಗಲ್ಗೂ ಇದೆ. ಸೊ ಅವಾಗ ಏನ್ ಬರೀತೀನಿ? ಓ ಪಿ ಇಸ್ ಈಕ್ವಲ್ ಟು ಓ ಪಿ ಇದು ಬಂದು ಕಾಮನ್ ಸೈಡ್. ಓಕೆ, ಸೊ ಅವಾಗ ಏನ್ ಬರೀಬಹುದು? ಟ್ರಯಾಂಗಲ್ ಓ ಪಿ ಕ್ಯೂ ಕಾನ್ಗ್ರೆಂಟ್ ಟು ಟ್ರಯಾಂಗಲ್ ಓ ಪಿ ಆರ್. ಓಕೆ, ಯಾವ ರೂಲು? ಎರಡು ಸೈಡ್ ಒಂದು ಆಂಗಲ್ ಇದ್ರೆ ಎಸ್ ಎ ಎಸ್ ಕಾಂಗ್ರೆನ್ಸಿ ರೂಲ್. ಎಸ್ ಎ ಎಸ್ ಕಾಂಗ್ರೆನ್ಸಿ ರೂಲ್. ಓಕೆ, ಈಗ ನಾನು ಸಿ ಪಿ ಸಿ ಟಿ ಏನ್ ಬರಿಬಹುದು ನೋಡ್ರಿ. ಇವರಿಬ್ರು ಕಾಂಗ್ರೆಂಟ್ ಅಂತಂದ್ರೆ ಈಗ ನಾನೇನ್ ಬರಿಬಹುದು? ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್ ಅಂತ ಬರಿಬಹುದು. ಓಕೆ, ಸೊ ಈಗ ಏನ್ ಬರಿಬಹುದು? ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್. ಇದನ್ನ ಈಕ್ವೇಶನ್ 1 ಅಂತೀನಿ. ಇದು ಸಿ ಪಿ ಸಿ ಟಿ. ಓಕೆ, ಈಗ ನಾವ್ ಏನ್ ಪ್ರೂವ್ ಮಾಡ್ಬೇಕು ನೋಡ್ರಿ. ಓ ಕ್ಯೂ ಬೈ ಓ ಆರ್ ಇಸ್ ಈಕ್ವಲ್ ಟು 1 ಅಂತ ಪ್ರೂವ್ ಮಾಡ್ಬೇಕು. ಸೊ ನಾನೇನ್ ಮಾಡ್ತೀನಿ? ಟೇಕ್ ಎಲ್ ಎಚ್ ಎಸ್ ತಗೊಂತೀನಿ. ಟೇಕ್ ಎಲ್ ಎಚ್ ಎಸ್. ಎಲ್ ಎಚ್ ಎಸ್ ಏನಿದೆ? ಓ ಕ್ಯೂ ಬೈ ಓ ಆರ್ ಅಂತ ಇದೆ, ಹೌದಾ? ಸೊ ಏನಿದೆ? ಓ ಕ್ಯೂ ಬೈ ಓ ಆರ್ ಇದೆ. ಸೊ ಈಗ ನೀವೇ ನೋಡ್ರಿ, ನಾನು ಇವಾಗ ಎಲ್ ಎಚ್ ಎಸ್ ತಗೊಂಡೆ. ಓ ಆರ್ ಇದ್ದಲ್ಲಿ ಏನ್ ಬರಿಬಹುದು? ಓ ಕ್ಯೂ ಅಂತ ಬರಿಬಹುದು. ಓ ಕ್ಯೂ ಸಾರಿ ಓ ಕ್ಯೂ ಬೈ ಓ ಆರ್ ಇದ್ದಲ್ಲಿ ಏನ್ ಬರಿಬಹುದು? ಓ ಕ್ಯೂ ಬರಿಬಹುದು. ಓಕೆ, ಸೊ ಇವಾಗ ಏನಾಗುತ್ತೆ ನೋಡ್ರಿ, ಓ ಕ್ಯೂ ಕ್ಯಾನ್ಸಲ್ ಆಯ್ತು. ಆನ್ಸರ್ ಏನು? 1 ಬಂತು. ಸೊ ವಿಚ್ ಇಸ್ ನಥಿಂಗ್ ಬಟ್ ಆರ್ ಎಚ್ ಎಸ್. ಸೊ ನಾವೇನ್ ಪ್ರೂವ್ ಮಾಡಿದ್ವಿ? ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಪ್ರೂವ್ ಮಾಡಿದ್ವಿ. ಓಕೆ, ಲಾಸ್ಟ್ 10th ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನೇನ್ ಹೇಳ್ಕೊಡ್ತೀವಿ ಅಂದ್ರೆ ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್ ಈಚ್ ಅಂಡ್ ಎವ್ರಿ ಲೆಸನ್ ರಿವಿಷನ್ ಮಾಡುತ್ತೆ.
ಓಕೆ. ಆಮೇಲೆ ಅದರಲ್ಲಿ ಎಲ್ಲಾ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡುತ್ತೆ. ಅದ್ರ ಜೊತೆಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಈಚ್ ಅಂಡ್ ಎವ್ರಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡುತ್ತೆ. ಆಮೇಲೆ ಇಂಪಾರ್ಟೆಂಟ್ PDF ಎಲ್ಲ ಅದರಲ್ಲಿ ಹಾಕುತ್ತೆ. ಓಕೆ. ಸೊ ನೀವೇನ್ ಮಾಡ್ರಿ, ಈ ನಂಬರ್ಗೆ ನೀವು ವಾಟ್ಸಪ್ ಮಾಡ್ರಿ. ಓಕೆ. ನಾನ್ ನಿಮಗೆ ಫೋನ್ ಮಾಡ್ಬಿಟ್ಟು ಪ್ರೊಸೀಜರ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯ್ನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಂಟ್ರೆಸ್ಟ್. ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ. ಅದ್ರ ಜೊತೆಗೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರು ಸೆಟ್ 3 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರದ್ದೊಂದು ಪ್ಲೇ ಲಿಸ್ಟ್ ಲಿಂಕ್ ಮಾಡಿದೀನಿ. ಆ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.